ಅಯ್ಯಪ್ಪ ಅಂದ ಕೂಡಲೇ ಎಲ್ಲರಿಗೂ ಶಬರಿಮಲೆ ನೆನಪಾಗುತ್ತೆ. ಇದರ ಬೆನ್ನಲ್ಲೇ ಪ್ರತಿ ಸಂಕ್ರಾಂತಿಯಂದು ಅಲ್ಲಿ ಕಾಣೋ ದಿವ್ಯ ಜ್ಯೋತಿಯು ಕಣ್ಮುಂದೆ ಬರುತ್ತೆ. ಆದರೆ ಇದೀಗ ಆ ದಿವ್ಯ ಜ್ಯೋತಿ ವಿವಾದದ ಕೇಂದ್ರ ಬಿಂದುವಾಗಿದೆ. ಜ್ಯೋತಿಯ ಅಸಲಿ ರೂಪದ ಬಗ್ಗೆಯೇ ಅನುಮಾನ ವ್ಯಕ್ತವಾಗಿದೆ. ಅದು ಜ್ಯೋತಿನೇ ಅಲ್ಲ, ಯಾರೋ ಬುಡಕಟ್ಟು ಜನ ಹಚ್ಚೋ ಬೆಂಕಿ ಅನ್ನೋ ವಾದ ಅಯ್ಯಪ್ಪ ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿ ವರ್ಷ ಸಂಕ್ರಾಂತಿ ಸಮೀಪಿಸುತ್ತಿದ್ದಂತೆ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲೋ ಅಯ್ಯಪ್ಪನ ನಾಮಸ್ಮರಣೆ ಮಾರ್ದನಿಸುತ್ತೆ. ಹರಿಹರ ಸುತನ ಭಜನೆ ಭಕ್ತಿ ಭಾವದ ಅಲೆಯೇ ತೇಲಿ ಬರುತ್ತೆ. ಅದರಲ್ಲೂ ಕರ್ನಾಟಕ, ಆಂಧ್ರ, ತಮಿಳುನಾಡಿನಲ್ಲಿ ಅಯ್ಯಪ್ಪನ ಪೂಜೆ ಜೋರಾಗಿರುತ್ತೆ. ಕೇರಳದಲ್ಲಿರೋ ಶಬರಿಮಲೆಯತ್ತ ಲಕ್ಷ ಲಕ್ಷ ಅಯ್ಯಪ್ಪ ಮಾಲಾಧಾರಿಗಳು ದಂಡು ದಂಡಾಗಿ ಹೊರಡ್ತಾರೆ. ಮೈಲುಗಟ್ಟಲೆ ಪಾದಯಾತ್ರೆ ಮಾಡ್ತಾರೆ. ಇದೆಲ್ಲದರ ಉದ್ದೇಶ ಒಂದೇ, ಅಯ್ಯಪ್ಪ ಭಕ್ತರು ಅತ್ಯಂತ ದಿವ್ಯ ಪವಿತ್ರ ಅಂತ ಭಾವಿಸೋ ಮಕರ ಜ್ಯೋತಿಯ ದರ್ಶನ. ನೂರಾರು ವರ್ಷಗಳಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಶಬರಿಮಲೆಯ ಬಳಿ ಇರೋ ಪೊನ್ನಾಂಬಲ ಮೇಡು ಗಿರಿಯಲ್ಲಿ ಜ್ಯೋತಿಯೊಂದು ಬೆಳಗುತ್ತೆ. ಅಯ್ಯಪ್ಪನ ಭಕ್ತರ ಪ್ರಕಾರ ಇದು ಸಾಕ್ಷಾತ್ ದೈವ ಸ್ವರೂಪ, ಅಯ್ಯಪ್ಪನ ಪ್ರತ್ಯಕ್ಷ ದರ್ಶನ. ಆದ್ರೆ ಈ ಜ್ಯೋತಿ ಮರ್ಮ ಏನು ಅನ್ನೋದು ಮಾತ್ರ ಇನ್ನೂ ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಈ ಮಧ್ಯೆ ಜ್ಯೋತಿಯ ನಿಜಾಂಶದ ಸುತ್ತ ವಿವಾದಗಳ ಹುತ್ತವೊಂದು ದೊಡ್ಡದಾಗ್ತಾ ಇದೆ. ಮಕರ ಜ್ಯೋತಿ ನಿಜಕ್ಕೂ ನಕ್ಷತ್ರವೇ? ಮಕರ ಜ್ಯೋತಿ ಮಾನವ ನಿರ್ಮಿತವೇ? ಆದಿವಾಸಿಗಳು ಪ್ರತಿ ವರ್ಷ ಆ ಜ್ಯೋತಿ ಬೆಳಗುತ್ತಾರಾ? ಇಂಥ ಕುತೂಹಲಕಾರಿ ಪ್ರಶ್ನೆಗಳು ಈಗ ಭಾರೀ ಚರ್ಚೆಗೆ ದಾರಿ ಮಾಡಿವೆ. ಈ ಬಗ್ಗೆ ವೈಜ್ಞಾನಿಕ ಚಿಂತಕರು ಮುಂದಿಡ್ತಾ ಇರೋ ವಾದಗಳು ಸಂಪ್ರದಾಯವಾದಿಗಳಿಗೆ ಆಘಾತ ಮೂಡಿಸುವಂತಿದೆ. ಮಕರ ಜ್ಯೋತಿಯ ಅಂಗವಾಗಿ ಪೊನ್ನಾಂಬಲ ಮೇಡು ಗಿರಿಯಲ್ಲಿರೋ ಆದಿವಾಸಿಗಳು ಹೊತ್ತಿಸೋ ಬೆಂಕಿಯನ್ನೇ ದಿವ್ಯ ಜ್ಯೋತಿ ಅಂತ ನಂಬಿಸಲಾಗ್ತಿದೆ. ಹಾಗಾಗಿ ಮಾಧ್ಯಮಗಳು ಈ ಬಗ್ಗೆ ನಿಜಾಂಶ ಬಹಿರಂಗಗೊಳಿಸಬೇಕು, ಜನರನ್ನ ಮರಳು ಮಾಡೋ ಈ ಮೂಢನಂಬಿಕೆಗೆ ತೆರೆ ಎಳಿಬೇಕು ಅಂತಾರೆ ಕೇರಳದ ಶಾಸ್ತ್ರ ಸಾಹಿತ್ಯ ಪರಿಷತ್ ವಕ್ತಾರ. മകര ജ്യോതിയെ സംബന്ധിച്ച് ഇത്തരത്തിലുള്ള വിശ്വാസങ്ങൾ നിലനിർത്തിക്കൊണ്ട് ಮಕರ ಜ್ಯೋತಿ ಕುತೂಹಲ ಸೃಷ್ಟಿಸಿ ಭಕ್ತರನ್ನ ಆಕರ್ಷಿಸಲು ಮಾಡಿಕೊಂಡಿರುವ ಒಂದು ಸಂಪ್ರದಾಯ ಅಷ್ಟೇ. ಇದಕ್ಕೆ ಸರ್ಕಾರ ಕೊನೆಗಾಣಿಸಬೇಕು. ಮಕರ ಜ್ಯೋತಿ ಮಾನವ ನಿರ್ಮಿತ ಎಂಬ ಸತ್ಯವನ್ನ ಸರ್ಕಾರ ಹಾಗೂ ಮಾಧ್ಯಮಗಳು ಬಹಿರಂಗಪಡಿಸಬೇಕು. ಇನ್ನು ಈ ವಾದವನ್ನ ಪುಷ್ಟೀಕರಿಸುವಂತೆ ಶಬರಿಮಲೆ ದೇವಾಲಯ ಮಂಡಳಿಯ ಮಾಜಿ ಅಧಿಕಾರಿಯೊಬ್ಬರು ಸಹ ಈ ಬೆಳಕನ್ನ ಮಾನವ ನಿರ್ಮಿತ ಅಂತ ಒಪ್ಪಿಕೊಂಡಿದ್ದಾರೆ. ಆದ್ರೆ ಅದರ ಹಿಂದಿನ ರಹಸ್ಯ ಬಹಿರಂಗಪಡಿಸೋಕೆ ನಿರಾಕರಿಸಿದ್ದಾರೆ. ಈ ಕಾರ್ಯದಲ್ಲಿ ಮಕರ ಜ್ಯೋತಿ ಯಾರು ತೋರಿಸುವ ಜ್ಯೋತಿ, ಅದು ಸ್ವಯಂ ಗೋಚರ ಬೆಳಕಲ್ಲ. ಅದನ್ನ ಯಾರು ಮಾಡ್ತಾರೆ, ಅದರ ಪ್ರಕ್ರಿಯೆ ಏನು, ಯಾರೆಲ್ಲ ಹೋಗ್ತಾರೆ ಅನ್ನೋದೆಲ್ಲ ನನಗೆ ಗೊತ್ತು. ಆದ್ರೆ ಕಾರಣಾಂತರಗಳಿಂದ ಅದನ್ನ ನಾನು ಈ ಸಂದರ್ಭದಲ್ಲಿ ಬಹಿರಂಗಪಡಿಸೋದಿಲ್ಲ. ಪ್ರಕ್ರಿಯೆ എന്താണ്, ആരെല്ലാം പോകുന്നതാണ് എന്നുള്ള വിവരങ്ങൾ എനിക്കറിയാമെങ്കിലും ದಿವ್ಯ ಜ್ಯೋತಿಯ ಕುರಿತಾದ ಈ ವಾದಗಳು ಶಬರಿಮಲೆಯ ಅಪ್ಪಟ ಭಕ್ತರ ಪಾಲಿಗೆ ಜೀರ್ಣಿಸಿಕೊಳ್ಳೋಕೆ ಕಷ್ಟವಾಗುವಂತಿದೆ. ಹಾಗಾಗಿ ಅವರು ಅವರದ್ದೇ ಸಮರ್ಥನೆಗಳನ್ನ ಮುಂದಿಟ್ಟಿದ್ದಾರೆ. ಮಕರ ಸಂಕ್ರಾಂತಿಯಂದು ಸಂಜೆ ಪೊನ್ನಾಂಬಲ ಮೇಡು ಬೆಟ್ಟದ ಪಶ್ಚಿಮ ತುದಿಯಲ್ಲಿ ಕಾಣೋ ಜ್ಯೋತಿ ನಿಜಕ್ಕೂ ನಕ್ಷತ್ರ. ಅಯ್ಯಪ್ಪನ ಆಭರಣಗಳು ಗರ್ಭಗುಡಿ ತಲುಪುವವರೆಗೂ ಅದು ಬೆಳಗುತ್ತದೆ. ಆ ನಂತರ ನಕ್ಷತ್ರ ಮರೆಯಾಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಪೊನ್ನಾಂಬಲ ಮೇಡು ಬೆಟ್ಟದ ಮೇಲೆ ಆದಿವಾಸಿಗಳು 3 ಬಾರಿ ಬೆಂಕಿ ಹೊತ್ತಿಸುತ್ತಾರೆ. ಇವೆರಡನ್ನು ಒಂದೇ ಅಂತ ತಪ್ಪಾಗಿ ಅರ್ಥೈಸಲಾಗ್ತಿದೆ ಅನ್ನೋದು ದೇವಾಲಯದ ಮಾಜಿ ತಂತ್ರಿಯೊಬ್ಬರ ಕುಟುಂಬದ ಸದಸ್ಯರ ಮಾತು. ಕಾವ್ಯಾತ್ಮಕವಾಗಿ ಕನ್ಯಾಮರಿಯತೆ ಪರೆಯುವುದು പോലെ ಮಕರ ವಿಳಕ್ಕು ಮತ್ತು ಮಕರ ಜ್ಯೋತಿ ಬೇರೆ ಬೇರೆ. ಮಕರ ಜ್ಯೋತಿ ಆಕಾಶದಲ್ಲಿ ಗೋಚರಿಸುವ ನಕ್ಷತ್ರ. ಮಕರ ವಿಳಕ್ಕು ಆದಿವಾಸಿಗಳು ಹೊತ್ತಿಸುವ ದೀಪ. ಆದ್ರೆ ಈ ಆದಿವಾಸಿಗಳು ಯಾರೆಂಬುದು ತಮಗೆ ಗೊತ್ತಿಲ್ಲ. പൊന്നമ്പലമേട്ടിലെ ദീപാരാധന. ഇപ്പോ ശബരിമലയിലെ തന്ത്രി ഏത് കുടുംബത്തിൽ നിന്നാണ്? ಅಂತೂ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ದಿವ್ಯ ದರ್ಶನ ಅಂತಲೇ ನಂಬಿರೋ ಮಕರ ಜ್ಯೋತಿ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಜ್ಯೋತಿಯ ನಿಜ ಸ್ವರೂಪದ ಬಗ್ಗೆಯೇ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದೆಡೆ ಕಳೆದ ಜನವರಿ 14ರಂದು ಶಬರಿಮಲೆ ಬಳಿಯ ಪುಲಿಮೇಡುವಿನಲ್ಲಿ 115ಕ್ಕೂ ಹೆಚ್ಚು ಭಕ್ತರನ್ನ ಬಲಿ ಪಡೆದ ಕಾಲ್ತುಳಿತಕ್ಕೆ ಜ್ಯೋತಿ ದರ್ಶನ ವಿಳಂಬವೇ ಕಾರಣ ಎನ್ನಲಾಗ್ತಿದೆ. ಒಟ್ಟಾರೆ ಕೋಟ್ಯಂತರ ಭಕ್ತರು ಸಾಕ್ಷಾತ್ ಅಯ್ಯಪ್ಪನ ಸಾಕ್ಷಾತ್ಕಾರ ಅಂತಲೇ ನಂಬಿರೋ ದಿವ್ಯ ಜ್ಯೋತಿಯ ಸತ್ಯಾಂಶದ ಬಗ್ಗೆಯೇ ಅನುಮಾನಗಳು ವ್ಯಕ್ತವಾಗಿರೋದು ಭಕ್ತರ ಪಾಲಿಗೆ ಕಹಿ ಸತ್ಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.